ಎಲ್ರಿಗೂ ನಮಸ್ಕಾರ. ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ CME 2 ಸಬ್ಜೆಕ್ಟ್ದು ಮಾಡಲ್ ಕ್ವಶನ್ ಪೇಪರ್ 2 ವಿಡಿಯೋ ಸೀರೀಸ್ಗೆ ಈಗೇನು ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ 1 ಎಲ್ಲ ಹೇಳಿದ್ದೀನಿ. ಇನ್ಸ್ಟ್ರಕ್ಷನ್ ಇಸ್ ಕ್ವೈಟ್ ಕ್ಲಿಯರ್. ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಟೇಕನ್ ಫಾರ್ ದ ಇವ್ಯಾಲ್ಯೂಯೇಷನ್. ಯಾವುದರಲ್ಲಿ ಪಾರ್ಟ್ ಎ ಕ್ವಶನ್ಸ್ಗೆ ಫಸ್ಟ್ ನೀವೇನು ಬರೆದಿರ್ತೀರೋ ಅದನ್ನು ದೇ ವಿಲ್ ಟೇಕ್ ಇಟ್ ಆಸ್ ಏನು ಪರ್ಫೆಕ್ಟ್ ಆನ್ಸರ್ ಅಂತ. ಒಂದು ಇಫ್ ಇಟ್ ಇಸ್ ರಾಂಗ್ ಆಲ್ಸೋ ದೇ ವಿಲ್ ಪ್ರೊವೈಡ್ 0 ಮಾರ್ಕ್ಸ್. ನೀವು ಆಮೇಲೆ ಎಲ್ಲಾದರೂ ಬರೆದಿದ್ರು ಕೂಡ ಕರೆಕ್ಟ್ ಮಾರ್ಕ್ಸ್ ಇದ್ದರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಲ್ಲ. ಸೊ ವಿತ್ ದಿಸ್ ಇನ್ಸ್ಟ್ರಕ್ಷನ್ ಐಮ್ ಗೋಯಿಂಗ್ ಟು ಸಾಲ್ವ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಫ್ರಮ್ ಪಾರ್ಟ್ ಎ. ನಾವು ನೋಡಿ, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಅಂತ ಕೊಟ್ಟಿದ್ದಾರೆ. BCC ಅಂದರೆ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ವಾಟ್ ಯು ಮೀನ್ ಬೈ BCC? ಸೊ ವೆರಿ ಸಿಂಪಲ್, ನೀವೆಲ್ಲ ಓದಿರ್ತೀರಿ. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರಿತೀವಿ. ನೋಡಿ, ಬ್ರೇವ್ ಕ್ಯೂಬಿಕ್ ಸೆಂಟರ್ ಅಂತಿದೆ, ಬಾಂಡ್ ಸೆಂಟರ್ಡ್ ಕ್ರಿಸ್ಟಲ್ ಅಂತಿದೆ, ಬೇಸ್ ಸೆಂಟರ್ ಕ್ರಿಸ್ಟಲ್ ಅಂತ ಇದೆ. ಸೊ ಇಲ್ಲಿ ಯಾವುದೂ ಕರೆಕ್ಟ್ ಆಪ್ಷನ್ ಅಲ್ಲ. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅನ್ನೋದು ಪರ್ಫೆಕ್ಟ್ ಆನ್ಸರ್ ಫಾರ್ this question. Let us move on to the second one. What is the APF for FCC crystal structure ಅಂತ ಕೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು 0.52 ಅಂದರೆ ಸಿಂಪಲ್ ಕ್ಯೂಬಿಕ್ ಅಂತ ತಗೋಬೇಕಾಗುತ್ತೆ. 0.8 ಅಂತ ಯಾವುದೂ ಇಲ್ಲ. 0.68 BCCದು. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ 0.74. 0.74 ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಸೆಸ್ ನೀಡ್ಸ್ ನೋ ಕ್ವೆಂಚಿಂಗ್? ಯಾವ ಒಂದು ಪ್ರೋಸೆಸ್ಗೆ ಕ್ವೆಂಚಿಂಗ್ ಬೇಕಾಗಿಲ್ಲ? ಈಸ್ ಇಟ್ ಇಂಡಕ್ಷನ್ ಹಾರ್ಡನಿಂಗ್, ಇಟ್ ಈಸ್ ಫ್ಲೇಮ್ ಹಾರ್ಡನಿಂಗ್, ನೈಟ್ ರೈಡಿಂಗ್ ಆರ್ ಕಾರ್ಬೊರೈಸಿಂಗ್? ನೀವು ನೋಡ್ಬೋದು, ನೈಟ್ ರೈಡಿಂಗ್ ಪಾಠ ಮಾಡಬೇಕಾದ್ರೆ ನೈಟ್ರೋಜನ್ನ ಏನು ಸರ್ಫೇಸ್ ಮೇಲೆ ಹಾಕುವಂತಹ ಒಂದು ಟೆಕ್ನಿಕ್ ಅದು. ಹಾಗಾಗಿ ನೈಟ್ ರೈಡಿಂಗ್ ಆಪ್ರೇಷನಲ್ಲಿ ನಿಮಗೆ ಯಾವುದೇ ಥರ ಏನು ಕ್ವೆಂಚಿಂಗ್ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಹೌ ಇಸ್ ದ ಹೀಟಿಂಗ್ ಆಫ್ ಸರ್ಫೇಸ್ ಡನ್ ಇನ್ ಫ್ಲೇಮ್ ಹಾರ್ಡನಿಂಗ್ ಟೆಕ್ನಿಕ್? ಫ್ಲೇಮ್ ಹಾರ್ಡನಿಂಗ್ ಅಂದ ತಕ್ಷಣ ನಿಮಗೆ ಆಕ್ಸಿಅಸಿಟಿಲೀನ್ ಟಾರ್ಚ್ ಜ್ಞಾಪಕ ಬರಬೇಕು. ಅಲ್ಲಿ ಯಾವುದೇ ಥರ ಡೈರೆಕ್ಟ್ ಸನ್ಲೈಟ್ ಇರಲ್ಲ, ಎಲೆಕ್ಟ್ರೋಡ್ ಇರಲ್ಲ, ಕಾರ್ಬೊರೈಸಿಂಗ್ ಫ್ಲೇಮ್ ಇರಲ್ಲ. ಸೊ ವಿ ಯೂಸ್ ಆಕ್ಸಿಅಸಿಟಿಲೀನ್ ಟಾರ್ಚ್ ಟು ಹೀಟ್ ದ ಸರ್ಫೇಸ್ ಆಫ್ ದ ಮೆಟೀರಿಯಲ್ ಯೂಸಿಂಗ್ ಫ್ಲೇಮ್ ಹಾರ್ಡನಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ CVD ಅಂತ ಹೇಳಿದ್ರೆ ಕೆಮಿಕಲ್ ವೇಪರ್ ಡೆಪೋಸಿಷನ್ ಅಂತ. ಹಾಗಾಗಿ CVDಗೆ ಡೈರೆಕ್ಟ್ ಆಪ್ಷನ್ನು ಕೆಮಿಕಲ್ ವೇಪರ್ ಡೆಪೋಸಿಷನ್. ಬೇರೆ ಬೇರೆ ಇರುತ್ತೆ, ಕೋಟೆಡ್ಡು, ಕರೋಜನ್ನು, ಕ್ರೋಮಿಕ್ ಅಂತ. ನೀವು ಕರೆಕ್ಟಾಗಿ ಕಲ್ತ್ಕೊಂಡಿದ್ರೆ ಕ್ಲಾಸಲ್ಲಿ ಅದ್ರದ್ದು ಫುಲ್ ಫಾರ್ಮ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈಸಿಲಿ ಯು ಕ್ಯಾನ್ ಏಬಲ್ ಟು ಫಿಗರ್ ಔಟ್ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಬಯೋಮೆಟೀರಿಯಲ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಬಯೋಮೆಟೀರಿಯಲ್ನ ಯೂಸ್ ಮಾಡೋದು ನಾಟ್ ಫಾರ್ ದ ಪವರ್ ಜನರೇಷನ್, ನಾಟ್ ಫಾರ್ ದ ಬಿಲ್ಡಿಂಗ್ ಸ್ಟ್ರಕ್ಚರಲ್ ಸಪೋರ್ಟ್, ನಾಟ್ ಫಾರ್ ದ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಇಟ್ ಈಸ್ ಯೂಸ್ಡ್ ಮೇಜರ್ಲಿ ಟು ರೀಪ್ಲೇಸ್ ಆ್ಯಂಡ್ ಸಪೋರ್ಟ್ ಬಯಾಲಜಿಕಲ್ ಟಿಶ್ಯೂಸ್. ಅಂದರೆ ಮನುಷ್ಯನ ದೇಹದೊಳಗಡೆ ಏನಾದರೂ ಮೂಳೆ ಏನಾದರೂ ಮುರಿದೋದ್ರೆ ಅಥವಾ ಸ್ಟೆಂಟ್ ಹಾಕಬೇಕು ಅಂದರೆ ಆ ಒಂದು ಟೈಮಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ಗೆ ಬಯೋಮೆಟೀರಿಯಲ್ಸ್ ಅಂತ ಕರೆಯೋದು. ಇನ್ನು ಶೇಪ್ ಮೆಮೊರಿ ಅಲಾಯ್ ಯಾವುದು ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಟಿನಾಲ್ ಇದೆ, ಕಾಪರ್ ಇದೆ, ಟೈಟಾನಿಯಂ ಇದೆ. ಸೊ ಇಲ್ಲಿ ನೀವು ನೋಡೋದಾದರೆ ನೈಟಿನಾಲ್, ಕಾಪರ್, ಟೈಟಾನಿಯಂ ಮೂರನ್ನು ಕೂಡ ಶೇಪ್ ಮೆಮೊರಿ ಅಲಾಯ್ಸ್ ಯೂಸ್ ಮಾಡ್ತಾರೆ. ಬಟ್ ಮ್ಯಾಗ್ನೆಟಿಕ್ ಶೇಪ್ ಮೆಮೊರಿ ಅಲಾಯ್ಗೆ NiMnGa ಈ ಮೂರದು ಕಾಂಬಿನೇಷನ್ ಏನಿದೆಯೋ ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಶೇಪ್ ಮೆಮೊರಿ ಅಲಾಯ್ನ ನೋಡ್ತೀವಿ. ಇನ್ನು ಕ್ಯಾಸ್ಟಿಂಗಲ್ಲಿ ಸ್ಪ್ರೂದು ಕೆಲಸ ಏನು? ಈಸ್ ಇಟ್ ಎ ಗೇಟ್, ಈಸ್ ಇಟ್ ಎ ರನ್ನರ್, ಆರ್ ಇಸ್ ಇಟ್ ಎ ರೈಸರ್, ಆರ್ ಇಸ್ ಇಟ್ ಎ ವರ್ಟಿಕಲ್ ಪ್ಯಾಸೇಜ್? ಸೊ ನಿಮ್ಗೆ ಗೊತ್ತಿದ್ದೀರಿ, ಮೋಲ್ಡಿಂಗ್ ಬಾಕ್ಸ್ ಮಾಡಬೇಕಾದ್ರೆ ಒಂದು ವರ್ಟಿಕಲ್ ಕಾಲಮ್ನ ಕ್ರಿಯೇಟ್ ಮಾಡ್ತಾ ಇದ್ರಿ. ದಟ್ ಪ್ಯಾಸೇಜ್ ಇಸ್ ಕಾಲ್ಡ್ ಅ ಸ್ಪ್ರೂ. SLS ಅಂದರೆ ಏನು ಅಂತ ಕೇಳಿದ್ದಾರೆ ಅಬ್ರಿವೇಷನ್ನು. SLS ಅಂದರೆ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಅಂತ. ಅಂದರೆ ಇಟ್ ಈಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ವೇರ್ ದ ಮೆಟಲ್ ಪೌಡರ್ ಈಸ್ ಯೂಸ್ಡ್ ಫಾರ್ ಅ ಫ್ಯೂಸಿಂಗ್ ಆ್ಯಂಡ್ ಗೆಟಿಂಗ್ ಅ 3D ಮಾಡೆಲ್ ಟು ಬಿ ಪ್ರಿಂಟೆಡ್. ಹಾಗಾಗಿ SLSನ ಕರೆಕ್ಟಾಗಿ ನೀವು ಚೂಸ್ ಮಾಡ್ಕೋಬೇಕು, ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಅಂತ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಅಲ್ಲ ಅಂತ ಹೇಳಿದ್ದಾರೆ. ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಅಂದರೆ ಗೊತ್ತಿದೆ ನಿಮಗೆ, ಹಾಟ್ ವರ್ಕಿಂಗ್, ಕೋಲ್ಡ್ ವರ್ಕಿಂಗ್ ಯೂಸ್ ಮಾಡಿ ಮಾಡುವಂಥದ್ದು. ಫೋರ್ಜಿಂಗು, ರೋಲಿಂಗು, ಎಕ್ಸ್ಟ್ರೂಷನ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ಸು. ಬಟ್ ಕ್ಯಾಸ್ಟಿಂಗ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಅಲ್ಲ. ಹಾಗಾಗಿ ಕ್ಯಾಸ್ಟಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಫೋರ್ಜಿಂಗ್ನ ಜನರಲ್ ಆಗಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ರೂಮ್ ಟೆಂಪ್ರೇಚರ್ ಅಲ್ಲ, ಅಥವಾ ಸಬ್-ಜೀರೋ ಟೆಂಪ್ರೇಚರ್ ಅಲ್ಲ, ಕ್ರಯೋಜೆನಿಕ್ ಅಥವಾ ಹೈ ಟೆಂಪ್ರೇಚರ್ ಅಂತ. ಸೊ ಫೋರ್ಜಿಂಗ್ ಮಾಡಬೇಕಾದ್ರೆ ರೆಡ್ ಹಾಟ್ ಕಂಡೀಷನ್ಗೆ ಇರಬೇಕು. ಹಾಗಾಗಿ ಇದು 3 ಆಪ್ಷನು ರಾಂಗ್ ಆಗುತ್ತೆ. ಹೈ ಟೆಂಪ್ರೇಚರ್ ಯೂಸ್ ಮಾಡಿಕೊಂಡೆ ನಾವು ಫೋರ್ಜಿಂಗ್ನ ಕ್ಯಾರಿ ಮಾಡಬೇಕಾಗುತ್ತೆ. ದ ಮೂವಿಂಗ್ ಪಾರ್ಟ್ ಆಫ್ ದ ಟೂಲ್ ಅಥವಾ ಪಂಚ್ ಏನು ಪ್ರೆಸ್ ಮಿಷಿನಲ್ಲಿ ಯಾವ ಒಂದು ಪಾರ್ಟು ಮೂವ್ ಆಗುತ್ತೆ ಅದು ಪಂಚನ್ನು ಕ್ಯಾರಿ ಮಾಡಿರುತ್ತೆ ಅಥವಾ ಡ್ರೈವ್ ಮಾಡುತ್ತೆ ಅಂದರೆ ದಟ್ ಇಸ್ ಕಾಲ್ಡ್ ರ್ಯಾಮ್ ಆರ್ ಸ್ಲೈಡ್. ಅಂದರೆ ರ್ಯಾಮ್ ಎಂಡ್ಗೆ ನಾವು ಪಂಚನ್ನು ಫಿಕ್ಸ್ ಮಾಡಿ ವಿಲ್ ಪರ್ಫಾರ್ಮ್ ಎನ್ ಆಪ್ರೇಷನ್. ದರ್ ಇಸ್ ನೋ ಫ್ರೇಮ್, ಬೇಸ್ ಆರ್ ಬೋಲ್ಸ್ಟರ್ ಹಿಯರ್. ಈ ಒಂದು ವರ್ಕನ್ನು ಕ್ಯಾರಿ ಮಾಡುವಂಥದ್ದು ಹೋಲ್ಡ್ ಆ್ಯಂಡ್ ಡ್ರೈವ್ಸ್ ದ ಪಂಚ್ಗೆ ಪರ್ಟಿಕ್ಯುಲರಾಗಿ ಬೇಕಾಗಿರುವಂಥ ಪಾರ್ಟು ರ್ಯಾಮ್ ಆರ್ ಸ್ಲೈಡ್ ಅಂತ ಹೇಳ್ಬೋದು. ಶೀಟ್ ಮೆಟಲ್ ವರ್ಕಲ್ಲಿ ಯಾವ ಒಂದು ಫಾಲೋಯಿಂಗ್ ಟೂಲ್ನ ಯೂಸ್ ಮಾಡಲ್ಲ. ಸೊ ಶೀಟ್ ಮೆಟಲ್ಗೆ ಪಂಚ್ ಬೇಕಾಗುತ್ತೆ,
ಡೈ ಬೇಕಾಗುತ್ತೆ, ಅದನ್ನು ಪರ್ಫಾರ್ಮ್ ಮಾಡೋದಕ್ಕೆ ಪ್ರೆಸ್ಸು ಬೇಕಾಗುತ್ತೆ, ಬಟ್ ಮಿಲ್ಲಿಂಗ್ ಕಟ್ಟರ್ ಅವಶ್ಯಕತೆ ಇಲ್ಲ. ಮಿಲ್ಲಿಂಗ್ ಕಟ್ಟರ್ದು ಡಿಫ್ರೆಂಟ್ ವರ್ಕ್ ಇರೋದ್ರಿಂದ ಮಿಲ್ಲಿಂಗ್ ಕಟ್ಟರ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ಮೋಸ್ಟ್ ಇಂಪಾರ್ಟೆಂಟ್ PPE ಇನ್ ಮೆಷಿನ್ ಶಾಪ್ ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಲಿಮೆಂಟು. ಯಾವುದೇ ಥರ ಲೂಸ್ ಗ್ಲೌಸ್ ಹಾಕಬಾರ್ದು, ಜ್ಯುವೆಲರಿ ಹಾಕಬಾರ್ದು, ಓಪನ್ ಟೋ ಶೂಸ್ ಹಾಕಬಾರ್ದು, ಸೇಫ್ಟಿ ಗ್ಲಾಸಸ್ಸು, ಮೆಷಿನ್ ಶಾಪಲ್ಲಿ ಚಿಪ್ಸು ಅಥವಾ ಹಾರ್ಟ್ ಪಾರ್ಟಿಕಲ್ಸು ನಿಮ್ಮ ಕಣ್ಣಿಗೆ ಬೀಳಬಾರ್ದು ಅಂತ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ PPE ಅಂತ ಕರಿತೀವಿ. ಗ್ರೈಂಡಿಂಗ್ ವೀಲಲ್ಲಿ ಒಂದು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ, A46 K5 V8 ಅಂತ. ವಾಟ್ ಈಸ್ A ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗ್ರೈನ್ ಸೈಜು, ಬಾಂಡ್ ಟೈಪು, ಗ್ರೇಡ್ ಎಲ್ಲ ಮಿಕ್ಕಿದ್ದ ವರ್ಡ್ಸಲ್ಲಿರುತ್ತೆ. ದ ಸ್ಟಾರ್ಟಿಂಗ್ ನಂಬರ್ ಇಂಡಿಕೇಟ್ಸ್ ದ ಅಬ್ರೆಸಿವ್ ಟೈಪ್. ವಿಚ್ ಅಬ್ರೆಸಿವ್ ಟೈಪ್ ಇಸ್ A ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ತೊಗೊಂಡಿದ್ದಾರೆ. ಬೇರೆ ಯಾವುದಾದ್ರು ಸಿಲಿಕಾನ್ ಕಾರ್ಬೈಡ್ ಹಿಡಿದ್ರೆ ಬೇರೆ S ಅಂತ ಏನಾದರೂ ಕೊಡ್ತಾರೆ. ಆ ಥರ ನೀವು ಅದನ್ನು ನೀಟಾಗಿ ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನಾನು ಫಸ್ಟೇ ಹೇಳಿರೋ ಹಾಗೆ ಯಾವ ಒಂದು CO ಇಂದ ಎಷ್ಟು ಕ್ವಶನ್ ಬರುತ್ತೆ ಅಂತ ಲಿಸ್ಟ್ ಮಾಡಿಕೊಂಡು ಇದೇ ಥರ ಕ್ವಶನ್ಸ್ನ ನೀವು ಪ್ರಿಪೇರ್ ಆದರೆ ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ 15 ಮಾರ್ಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ಯಾಟಗರಿಗೆ ಹೋಗೋಣ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ. ನೋಡಿ, ಎಬಿಲಿಟಿ ಆಫ್ ದ ಮೆಟಲ್ ಟು ಎಕ್ಸಿಸ್ಟ್ ಇನ್ ಮೋರ್ ದ್ಯಾನ್ ಒನ್ ಕ್ರಿಸ್ಟಲ್ ಸ್ಟ್ರಕ್ಚರ್. 2 ಅಥವಾ ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಆ ಮೆಟೀರಿಯಲ್ ಇದ್ದರೆ, ಡಿಪೆಂಡಿಂಗ್ ಅಪಾನ್ ದ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಅದಕ್ಕೆ ಏನಂತ ಕರಿತೀವಿ ಅಂದರೆ ಸೊ ಪಾಲಿಮಾರ್ಫಿಸಮ್ ಅಂದರೆ ಮೆನಿ ಅಂತ ಕರಿತೀವಿ. ಸೊ ಪಾಲಿ ಇಸ್ ನಥಿಂಗ್ ಬಟ್ ಮೆನಿ ಅಂತ, ಇಲ್ಲಿ ಮೋರ್ ದ್ಯಾನ್ ಒನ್ ಅಂತಿರೋದ್ರಿಂದ ಪಾಲಿಮಾರ್ಫಿಸಮ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ಮೆಟೀರಿಯಲ್ ಕಾಮನ್ ಯೂಸ್ಡ್ ಫಾರ್ ಮೇಕಿಂಗ್ ಪ್ಯಾಟ್ರನ್, ಯಾವುದನ್ನು ಯೂಸ್ ಮಾಡ್ತಾರೆ? ಇದು 4 ಕೂಡ ಆಪ್ರೇಷನ್ಸು. ವ್ಯಾಕ್ಸ್ ಅನ್ನೋದು ಮೆಟೀರಿಯಲ್ಲು, ಸೊ ವ್ಯಾಕ್ಸ್ ಇಸ್ ದ ಕರೆಕ್ಟ್ ಆಪ್ಷನ್. ದ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಪರ್ಫಾರ್ಮ್ ಸ್ಕ್ವೀಸಿಂಗ್ ಔಟ್ ದ ಮೆಟೀರಿಯಲ್ ಥ್ರೂ ಹೋಲ್. ಯಾವ ಒಂದು ಆಪ್ರೇಷನಲ್ಲಿ ಮೆಟೀರಿಯಲ್ಲು ಸ್ಕ್ವೀಸ್ ಆಗುತ್ತೆ? ಈಸ್ ಇಟ್ ಎಕ್ಸ್ಟ್ರೂಷನ್, ಡ್ರಾಯಿಂಗ್, ಬ್ಲ್ಯಾಂಕಿಂಗ್ ಅಥವಾ ರೀಮಿಂಗ್? ಸೊ ನೀವು ನೋಡ್ಬೋದು ಇಲ್ಲಿ ಎಕ್ಸ್ಟ್ರೂಷನು, ಡ್ರಾಯಿಂಗು, ಬ್ಲ್ಯಾಂಕಿಂಗ್ ಬರೋದಿಲ್ಲ, ಡ್ರಾಯಿಂಗ್ ಮತ್ತು ಎಕ್ಸ್ಟ್ರೂಷನ್ 2 ಬರುತ್ತೆ. ಸೊ ಯಾವುದು ಇದರಲ್ಲಿ ಕರೆಕ್ಟು? ಸೊ ಹೋಲಿಂದ ಸ್ಕ್ವೀಸ್ ಆಗಿ ಬರುವಂಥದ್ದು ನಾಟ್ ಎ ಡ್ರಾಯಿಂಗ್, ಇಟ್ ಈಸ್ ಅ ಎಕ್ಸ್ಟ್ರೂಷನ್ ಪ್ರೋಸೆಸ್. ಸೊ ದಿಸ್ ಆನ್ಸರ್ ಇಸ್ ಎಕ್ಸ್ಟ್ರೂಷನ್. ಯು ಕ್ಯಾನ್ ಟೇಕ್ ದಿಸ್. ನೆಕ್ಸ್ಟ್ ಒನ್, ಡ್ಯಾಶ್ ಪ್ರೋಸೆಸ್ ಇನ್ವಾಲ್ವ್ಸ್ ಮೆಟೀರಿಯಲ್ ರಿಮೂವಿಂಗ್ ದ ಸ್ಕ್ರ್ಯಾಪ್ ಪೀಸ್ ಫ್ರಮ್ ದ ಶೀಟ್. ಸ್ಕ್ರ್ಯಾಪ್ ಪೀಸ್ನ ಹೊರಗಡೆ ತೆಗೆದ್ರೆ ಅದೇ ನಿಮಗೆ ಬೇಕಾಗಿರುವಂಥದ್ದು. ಹಾಗಾಗಿ ಬ್ಲ್ಯಾಂಕಿಂಗಲ್ಲಿ ನೀವು ಬ್ಲ್ಯಾಂಕ್ ಏನು ಬರುತ್ತೋ ಕಟ್ ಮಾಡಿ ಹೊರಗಡೆ ತೆಗಿತೀರೋ ದಟ್ ಈಸ್ ದ ಮೇಜರ್ ಅಥವಾ ಸ್ಕ್ರ್ಯಾಪ್ ಪೀಸ್ ಅದು ಅದೇ ನಮಗೆ ಬೇಕಾಗಿರುವಂಥದ್ದು. ಸೊ ಅದಕ್ಕೆ ಬ್ಲ್ಯಾಂಕಿಂಗ್ ಅಂತ ಕರಿತೀವಿ. ಕ್ರಿಯೇಟಿಂಗ್ ಸ್ಮೂತ್ ಆ್ಯಂಡ್ ಆ್ಯಕ್ಯುರೇಟ್ ಹೋಲ್ ಬೈ ಎನ್ಲಾರ್ಜಿಂಗ್ ಆ್ಯಂಡ್ ಎಕ್ಸಿಸ್ಟಿಂಗ್ ಹೋಲ್. ಆಲ್ರೆಡಿ ಹೋಲ್ ಇದೆ, ಅದನ್ನು ಎನ್ಲಾರ್ಜ್ ಮಾಡಬೇಕು. ಯಾವ ಒಂದು ಆಪ್ರೇಷನ್ನಿಂದ ಮಾಡ್ತೀರಿ? ಸೊ ರೀಮಿಂಗ್ ಆಪ್ರೇಷನ್ನಿಂದ ಮಾಡ್ತೀರಿ ಅದನ್ನು. ಸೊ ದಿಸ್ ಈಸ್ ಅ ರೀಮಿಂಗ್ ಫಾರ್ ದಿಸ್. ನೆಕ್ಸ್ಟ್ ಪಾರ್ಟ್ ಬಿ ಹೋಗೋಣ. ಪಾರ್ಟ್ ಬಿ ಐಮ್ ಗೋಯಿಂಗ್ ಟು ಟೇಕ್ ಅಪ್ ಇನ್ ದ ಸ್ಕೀಮ್. ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಇಫ್ ಯು ವಾಂಟ್. ಪ್ರತಿಯೊಂದು ಆಪ್ಷನ್ ಏನಕ್ಕೆ ಅಂತ ಇಲ್ಲಿ ತೋರಿಸಿದ್ದೀನಿ. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್. And also for the fill in the blanks also I have written the correct option here. We'll move on to the part B now. Let us take up each and every questions first. Later we'll move on to the scheme. Write the atomic packing factor ಅಂತ ಕೇಳಿದ್ದಾರೆ. FCC ಮತ್ತು BCC ಎರಡರದ್ದು atomic packing factor ಬರೀರಿ ಅಂತ ಕೇಳಿರೋದ್ರಿಂದ you can easily write only one words. ನೋಡಿ, FCCಗೆ 0.74, BCCಗೆ 0.68 ಅಂತ ಬರೆದ್ರೆ ಸಾಕು. ಅನಿಲಿಂಗ್ ಮಾಡ್ಬೇಕಾದ್ರೆ ಏನೇನೆಲ್ಲ ಸ್ಟೆಪ್ಸ್ ಯೂಸ್ ಮಾಡ್ತೀವಿ? ಓನ್ಲಿ 3 ಸ್ಟೆಪ್ಸ್. ಫಸ್ಟ್ ಹೀಟ್ ಮಾಡ್ತೀವಿ, ಆಮೇಲೆ ಅದನ್ನು ಕಂಟ್ರೋಲ್ಡ್ ಸೋಕಿಂಗ್ ಮಾಡ್ತೀವಿ, ಅದಾದಮೇಲೆ ಫರ್ನೆಸಲ್ಲೇ ನೀವು ಅದನ್ನು ಕೂಲ್ ಮಾಡೋಕ್ಕೆ ಬಿಡ್ತೀರಾ. ಸೊ 3 ಸ್ಟೆಪ್ ಬರೀರಿ. ಸೊ ಈ ಕ್ವಶನ್ ಮತ್ತು ಈ ಕ್ವಶನ್ ಆಯಿತು. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ನೇಮ್ ಎನಿ 2 ಮೆಥಡ್ ಟು ರೆಡ್ಯೂಸ್ ಕರೋಷನ್ ಇನ್ ಮೆಟಲ್ಸ್. ಯಾವ್ದಾದ್ರು 2 ಬರಿಬೋದು ನೀವು. ಯಾವುದಾದ್ರೂ ಎಲೆಕ್ಟ್ರೋಪ್ಲೇಟಿಂಗು, ಗ್ಯಾಲ್ವನೈಸಿಂಗು ಅಥವಾ ಸ್ಪ್ರೇಯಿಂಗು, ಪೇಂಟಿಂಗು, ಯಾವುದಾದ್ರು 2 ಬರೆದ್ರೆ ಸಾಕು. ಬರೀ ನೇಮ್ ಅಂತ ಹೇಳಿರೋದ್ರಿಂದ ಯು ಕ್ಯಾನ್ ರೈಟ್ ಎನಿ 2. ಎನಿ 2 ಪ್ರಾಪರ್ಟೀಸ್ ಆಫ್ ಶೇಪ್ ಮೆಮೊರಿ ಅಲಾಯ್. ಶೇಪ್ ಮೆಮೊರಿ ಅಲಾಯ್ದು ಗುಣಲಕ್ಷಣಗಳು ಏನೇನು ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಕೇಸ್ ಹಾರ್ಡನಿಂಗ್ ಅಂತ ಕೇಳಿದ್ದಾರೆ. ಮೆನ್ಷನ್ ಎನಿ 2 ಲಿಮಿಟೇಷನ್ಸ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳಿದ್ದಾರೆ. ರೋಲಿಂಗ್ ಅನ್ನೋದ್ರೆ ಡಿಫೈನ್ ಮಾಡಬೇಕು. ಮತ್ತು 2 ಪರ್ಪಸ್ ಆಫ್ ಡೈ ಯೂಸ್ ಮಾಡೋದ್ರಿಂದ ಪ್ರೆಸ್ಸಲ್ಲಿ ಏನೇನೆಲ್ಲ ಪರ್ಪಸ್ಸು ಫುಲ್ಫಿಲ್ ಆಗುತ್ತೆ. ಸೊ ತುಂಬ ಸಿಂಪಲ್ ಕ್ವಶನ್. ಯು ಕ್ಯಾನ್ ಈಸಿಲಿ ಗೆಟ್ 10 ಮಾರ್ಕ್ಸ್ ಫ್ರಮ್ ದಿಸ್. ಯು ಕ್ಯಾನ್ ಓನ್ಲಿ ಚೂಸ್ 5 ಫ್ರಮ್ ದಿಸ್ ಆ್ಯಂಡ್ ಯು ಕ್ಯಾನ್ ರೈಟ್ ಕರೆಕ್ಟ್ ಆಪ್ಷನ್ಸ್. ನೋಡಿ, ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟ್ರಿ ಈಸಿಯಾಗಿ ಬರೀಬೋದು, ಸ್ಟೆಪ್ಸ್ ಬರೀಬೋದು. ಯಾವ್ದಾದ್ರು 2 ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಕರೋಷನ್ ಕೂಡ ಈಸಿಯಾಗಿ ಗೆಸ್ ಮಾಡ್ಬೋದು. ಶೇಪ್ ಮೆಮೊರಿ ಅಲೈ ಬಂದಾಗ ಅದ್ರದ್ದೇನು ಇಂಪಾರ್ಟೆಂಟ್ ಗುಣಲಕ್ಷಣ ಸ್ವಲ್ಪ ಓದಿರಬೇಕಾಗುತ್ತೆ. ಶೇಪ್ ಮೆಮೊರಿ ಎಫೆಕ್ಟ್ ಇರುತ್ತೆ, ಅಂದರೆ ಹೀಟಿಂಗ್ ಮಾಡಿದಾಗ ಒರಿಜಿನಲ್ ಶೇಪಿಗೆ ಬರುವಂಥದ್ದು.
ಲಾರ್ಜ್ ಎಲಾಸ್ಟಿಕ್ ಡಿಫಾರ್ಮೇಷನ್ ಅಥವಾ ಸೂಪರ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. 2 ಪ್ರಾಪರ್ಟಿ ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಹಾರ್ಡ್ನಿಂಗ್ದು ಪರ್ಪಸ್ ಏನು, ಮೇಲ್ಗಡೆ ಸರ್ಫೇಸ್ ಮಾತ್ರ ಹಾರ್ಡ್ ಮಾಡ್ತೀವಿ, ಕೋರ್ ಅಂತ ಏನಿರುತ್ತೋ ಅದು ಸಾಫ್ಟ್ ಆ್ಯಂಡ್ ಟಫ್ ಆಗಿ ಉಳ್ಕೊಳ್ಳುವಂಥದ್ದು. ಹಾಗಾಗಿ ಈ 2 ಪರ್ಪಸ್ನ ಬರೀರಿ. ಇನ್ನು ಲಿಮಿಟೇಷನ್ಸ್ಗೆ ಬಂದರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಆರ್ ವೆರಿ ಹೈ ಕಾಸ್ಟ್, ಮೆಟೀರಿಯಲ್ ಸೆಲೆಕ್ಷನ್ ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ, ಅದೆರಡು ಲಿಮಿಟೇಷನ್ಸ್ ಬರಿಬೋದು. ಇನ್ನು ರೋಲಿಂಗಿಗೆ ಬಂದರೆ ಯು ನೀಡ್ ಟು ಡಿಫೈನ್ ದ ರೋಲಿಂಗ್. ರೋಲಿಂಗ್ ಅಂದರೆ ಏನು, ಇಟ್ ಇಸ್ ಎ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಇನ್ ವಿಚ್ ದ ಮೆಟಲ್ ಇಸ್ ಪಾಸ್ಡ್ ಬಿಟ್ವೀನ್ ರೊಟೇಟಿಂಗ್ ರೋಲರ್ಸ್. ಇದೇ ಥರ ಬರೀಬೇಕಾಗುತ್ತೆ. 2 ರೋಲರ್ಗಳ ಮಧ್ಯ ಮೆಟೀರಿಯಲ್ನ ಪಾಸ್ ಮಾಡಿ ಅದರ ಥಿಕ್ನೆಸ್ ಮತ್ತು ಶೇಪ್ನ ರೆಡ್ಯೂಸ್ ಮಾಡುವಂಥ ಆಪ್ರೇಷನ್ಗೆ ನಾವು ರೋಲಿಂಗ್ ಅಂತ ಕರಿತೀವಿ. ಇನ್ನು ಡೈ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಅದನ್ನು ವರ್ಕ್ ಪೀಸ್ಗೆ ಸರಿಯಾದ ಶೇಪ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಕಟಿಂಗ್ ಮತ್ತು ಫಾರ್ಮಿಂಗ್ ಆಪ್ರೇಷನ್ ಆ್ಯಕ್ಯುರೇಟಾಗಿ ಮಾಡೋದಕ್ಕೆ ನಾವು ಡೈನ ಯೂಸ್ ಮಾಡ್ತೀವಿ ಪ್ರೆಸ್ ಟೂಲ್ಸಲ್ಲಿ. ಸೊ ಇದು ಒಂದು ಯು ಕ್ಯಾನ್ ಈಸಿಲಿ ರೈಟ್ ಇನ್ ಎಕ್ಸಾಮಿನೇಷನ್. ಇನ್ನು 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಲೆಟ್ ಅಸ್ ಟೇಕ್ ಅಪ್ ದ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದ 3 ಮಾರ್ಕ್ಸ್ ಕೆಟಗರಿ. ನೋಡಿ, ಯೂನಿಟ್ ಸೆಲ್ ಆಫ್ BCC ಕೇಳಿದ್ದಾರೆ, ಅದರದ್ದು ಆಟೋಮಿಕ್ ಪೊಸಿಷನ್ನ ನೀವು ಲೇಬಲ್ ಮಾಡಬೇಕು. ಇಟ್ ಈಸ್ ವೆರಿ ಸಿಂಪಲ್. ಯೂನಿಟ್ ಸೆಲ್ನ ನೀಟಾಗಿ ಬರೆದು ಸೆಂಟರ್ ಆಟಮ್ ಅಂದರೆ ಏನು, ಕಾರ್ನರ್ ಆಟಮ್ ಅಂದರೆ ಏನು, ಸೈಜ್ಗಳು ಯಾವ ಥರ ಇರುತ್ತೆ ಅಂತ ಬರೆದ್ರೆ ಸಾಕಾಗುತ್ತೆ. ಯು ನೀಡ್ ಟು ರೈಟ್ ಆಲ್ ದ ಆಟಮ್ಸ್ ಪೊಸಿಷನ್ ಟು ಗೆಟ್ ಎ ಗುಡ್ ಮಾರ್ಕ್ಸ್. ಕರೋಷನ್ ಅಂದರೆ ಏನು, ಅದ್ರ ಟೈಪ್ಸ್ ಕೇಳಿದ್ದಾರೆ, ತುಂಬ ಸಿಂಪಲ್ಲು. ಹೀಟ್ ಟ್ರೀಟ್ಮೆಂಟ್ ಪರ್ಪಸ್ ಕೇಳಿದ್ದಾರೆ, 3 ಪರ್ಪಸ್ ಬರೀರಿ. PVDF ಅನ್ನೋ ಅಂಥ ಮೆಟೀರಿಯಲ್ಲು ಪೀಸೋ ಎಲೆಕ್ಟ್ರಿಕ್ ಅಪ್ಲಿಕೇಶನ್ಗೆ ಏನೇನೆಲ್ಲ ಅಡ್ವಾಂಟೇಜ್ ಇದೆ. ಪ್ಯಾಟ್ರನ್ ಅಲೈನ್ಸ್ನ ಬರೀ ನೇಮ್ ಮಾಡಿದ್ರೆ ಸಾಕಾಗುತ್ತೆ. 3 ಅಪ್ಲಿಕೇಶನ್ಸ್ ಆಫ್ ಎಕ್ಸ್ಟ್ರೂಷನ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ ಇದರಲ್ಲಿ. ನೆಕ್ಸ್ಟು ಸೇಫ್ಟಿ ಪ್ರಿಕಾಷನ್ಸ್ ಟು ಬಿ ಫಾಲೋಡ್ ಇನ್ ಶೀಟ್ ಮೆಟಲ್ ಶಾಪ್. ಈಗ ವೆರಿ ಸಿಂಪಲ್, ಎಲ್ಲರೂ PPE ಅಂತ ಬರೀತೀರಿ. ಏಪ್ರಾನ್ ಹಾಕಬೇಕು, ಶೂ ಹಾಕಬೇಕು, ಲೂಸ್ ಕ್ಲಾತಸ್ ಹಾಕಬಾರ್ದು, ಅದೆಲ್ಲ ಬರೀರಿ. ಇನ್ನು ಟೇಪರ್ ಟರ್ನಿಂಗ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಡಯಾಗ್ರಾಮ್ ಬರೆಯೋದು ವೆರಿ ಸಿಂಪಲ್. ಇನ್ನು ಕರೋಷನ್ ಬಗ್ಗೆ ಹೇಳೋದಾದರೆ ಅದ್ರ ಡೆಫಿನೇಷನ್ ಬರೀಬೇಕು ಫಸ್ಟು. ಗ್ರ್ಯಾಜುವಲ್ ಡಿಟ್ಯೂರೇಷನ್ ಆಫ್ ಮೆಟಲ್ ಡ್ಯೂ ಟು ಕೆಮಿಕಲ್ ಆರ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಂತ. ಇಲ್ಲಿ 2 ಟೈಪ್ ಆಫ್ ಕರೋಷನ್ ಇದೆ, ಒಂದು ಡ್ರೈ ಮತ್ತು ವೆಟ್ ಅಂತ. ಡ್ರೈ ಕರೋಷನ್ ಯಾವಾಗ ಆಗುತ್ತೆ, ವಿತ್ ದ ಅಪ್ಲಿಕೇಶನ್ ಆಫ್ ಮಾಯ್ಶ್ಚರ್, ವಿತ್ ದ ಪ್ರೆಸೆನ್ಸ್ ಆಫ್ ಮಾಯ್ಶ್ಚರ್. ಇದು ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟಲ್ಲಿ ವೆಟ್ ಕರೋಷನ್ ಆಗುತ್ತೆ. ವಿತೌಟ್ ಮಾಯ್ಶ್ಚರ್ ಇದ್ದಾಗ ಡ್ರೈ ಕರೋಷನ್ನು, ವಿತ್ ಮಾಯ್ಶ್ಚರ್ ಇದ್ದಾಗ ವೆಟ್ ಕರೋಷನ್ ಅಂತ ಬರೀಬೇಕಾಗುತ್ತೆ. ಇನ್ನು ಪರ್ಪಸ್ಗೆ ಬಂದರೆ ಎನಿ 3 ಯು ಕ್ಯಾನ್ ರೈಟ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ಸ್ಟ್ರೆಸಸ್ನ ರಿಡ್ಯೂಸ್ ಮಾಡೋದಕ್ಕೆ, ಡಕ್ಟಿಲಿಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ಗ್ರೈನ್ ಸ್ಟ್ರಕ್ಚರ್ನ ರಿಫೈನ್ ಮಾಡೋದಕ್ಕೆ ನಾವು ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಇನ್ನು PVDF ಅನ್ನೋ ಮೆಟೀರಿಯಲ್ಲು ಪೀಸೋ ಎಲೆಕ್ಟ್ರಿಕ್ ಅಪ್ಲಿಕೇಶನ್ಸಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡ್ತೀವಿ, ಮತ್ತು ಅದರಿಂದ ಆಗುವಂತಹ ಗುಣಲಕ್ಷಣಗಳೇನೇನು ಅಂದರೆ, ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ಲೈಟ್ ವೆಯ್ಟ್, ಹೈ ಸೆನ್ಸಿಟಿವಿಟಿ ಟು ಮೆಕ್ಯಾನಿಕಲ್ ಸ್ಟ್ರೆಸ್. ಅಂದರೆ ಸ್ವಲ್ಪ ಸ್ಟ್ರೆಸ್ ಅಪ್ಲೈ ಮಾಡಿದ್ರು ಕೂಡ ಅದು ನಿಮಗೆ ಬೇಗ ರಿಯಾಕ್ಟ್ ಆಗುತ್ತೆ, ಅಂದರೆ ನಿಮ್ಗೆ ಔಟ್ಪುಟ್ ತೋರಿಸುತ್ತೆ. ಕೆಮಿಕಲ್ ರೆಸಿಸ್ಟೆನ್ಸ್ನ ಮಾಡುತ್ತೆ. ಮತ್ತು ಇಟ್ ಕ್ಯಾನ್ ಬಿ ಈಸಿಲಿ ಮೌಲ್ಡೆಡ್ ಟು ಥಿನ್ ಫಿಲ್ಮ್ಸ್ ಆಗಿ ಕೂಡ ಇದನ್ನು ಮೌಲ್ಡ್ ಮಾಡ್ಕೋಬೋದು. ಇದೆಲ್ಲ ಅಡ್ವಾಂಟೇಜಸ್ಸು ಪೀಸೋ ಎಲೆಕ್ಟ್ರಿಕಲ್ಲಿ ಯೂಸ್ ಮಾಡುವಂತಹ PVDF ಅಲ್ಲಿರುತ್ತೆ. ಇನ್ನು ಪ್ಯಾಟ್ರನ್ ಅಲಾಯನ್ಸಸ್ಗೆ ಬಂದರೆ ವಿ ಹ್ಯಾವ್ ಮೆನಿ ಅಲಾಯನ್ಸಸ್. ಯು ಕ್ಯಾನ್ ರೈಟ್ ಎನಿ 3 ಹಿಯರ್ ಅಗೇನ್. ಶ್ರಿಂಕೇಜ್ ಅಲಾಯನ್ಸ್, ಮೆಷಿನಿಂಗ್ ಅಲಾಯನ್ಸ್, ಡ್ರಾಫ್ಟ್ ಅಲಾಯನ್ಸ್, ಡಿಸ್ಟರ್ಷನ್ ಅಲಾಯನ್ಸ್ ಅಥವಾ ಶೇಕ್ ಅಥವಾ ರ್ಯಾಪಿಂಗ್ ಅಲಾಯನ್ಸ್ ಅಂತ ಬರಿಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು, ಯಾವುದೇ ಥರ ಈ ಅಲಾಯನ್ಸಸ್ಗಳದ್ದು ಎಕ್ಸ್ಪ್ಲನೇಷನ್ ನೆಸೆಸಿಟಿ ಇಲ್ಲ. ಸಿನ್ಸ್ ಇಟ್ ಈಸ್ ಫಾರ್ ಓನ್ಲಿ ಲಿಸ್ಟಿಂಗ್ ಆ್ಯಂಡ್ ಫಾರ್ 3 ಮಾರ್ಕ್ಸ್ ಯು ನೀಡ್ ಟು ರೈಟ್ ಇಟ್, ಅಷ್ಟು ಬರೆದ್ರೆ ಸಾಕಾಗುತ್ತೆ. ಇನ್ನು ಅಪ್ಲಿಕೇಶನ್ಸ್ ಆಫ್ ಎಕ್ಸ್ಟ್ರೂಷನ್ ಪ್ರೋಸೆಸ್ಗೆ ಬಂದರೆ, ಎಕ್ಸ್ಟ್ರೂಷನನ್ನು ಪೈಪ್ ಮತ್ತು ಟ್ಯೂಬ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತೀವಿ. ಪ್ರೊಡಕ್ಷನ್ ಆಫ್ ವಿಂಡೋ ಫ್ರೇಮ್ ಮತ್ತು ಅಲ್ಯೂಮಿನಿಯಂ ಸೆಕ್ಷನ್ಸಲ್ಲಿ ಯೂಸ್ ಮಾಡ್ತೀವಿ. ಮೇಕಿಂಗ್ ರಾಡ್ಸ್ ಮತ್ತು ಚಾನಲ್ಸ್ ಅಥವಾ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಕ್ಸ್ಟ್ರೂಷನ್ ಪ್ರೋಸೆಸ್ನ ನಾವು ನೋಡ್ತೀವಿ. ಸೊ ಕಮಿಂಗ್ ಟು ದ ಶೀಟ್ ಮೆಟಲ್ ಪ್ರಿಕಾಷನ್ಸ್ಗೆ ಬಂದರೆ, ಆಲ್ವೇಸ್ ವಿಯರ್ ಗ್ಲೌಸ್ ಆ್ಯಂಡ್ ಸೇಫ್ಟಿ ಗ್ಲಾಸಸ್, ಲೂಸ್ ಕ್ಲಾತಿಂಗ್ನ ಅವಾಯ್ಡ್ ಮಾಡಬೇಕು, ಶಾರ್ಪ್ ಎಡ್ಜಸ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಟೂಲ್ನ ಪ್ರಾಪರ್ ಕಂಡೀಷನಲ್ಲಿ ಇಟ್ಕೊಂಡಿರಬೇಕು, ಮತ್ತು ಕ್ಲೀನ್ ಮತ್ತು ಡ್ರೈ ವರ್ಕ್ ಪೀಸ್ನ ಮೇಂಟೈನ್ ಮಾಡಬೇಕು ನೀವು. ಇಲ್ಲಾಂದರೆ ಬೇರೆ ಬೇರೆ ಥರ ಆಪ್ರೇಷನ್ಸ್ ಮಾಡಬೇಕಾದ್ರೆ ಯು ವಿಲ್ ಗೆಟ್ ಸ್ಟಕ್. ದ ಲಾಸ್ಟ್ ಕ್ವಶನ್ ಆಫ್ 3 ಮಾರ್ಕ್ಸ್, ಟೇಪರ್ ಟರ್ನಿಂಗ್ ಬಗ್ಗೆ ಕೇಳಿದ್ದಾರೆ. ಟೇಪರ್ ಟರ್ನಿಂಗ್ ಅಂದರೆ ಏನು? ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ರೆಡ್ಯೂಸಿಂಗ್ ಕೋನಿಕಲ್ ಸರ್ಫೇಸ್ ಆನ್ ದ ವರ್ಕ್ ಪೀಸ್ ಬೈ ಗ್ರ್ಯಾಜುವಲಿ ರೆಡ್ಯೂಸಿಂಗ್ ಇಟ್ಸ್ ಡಯಾಮೀಟರ್. ಯಾವ ವರ್ಕ್ ಪೀಸಲ್ಲಿ ಕೋನಿಕಲ್ ಸರ್ಫೇಸ್ನ ಪ್ರೊಡ್ಯೂಸ್ ಮಾಡ್ಬೋದೋ ಆ ಒಂದು ಆಪ್ರೇಷನ್ಗೆ ಟೇಪರ್ ಟರ್ನಿಂಗ್ ಅಂತ ಕರೀತಾರೆ. ಇದರಲ್ಲಿ ಯಾವ್ಯಾವ ಮೆಥಡಲ್ಲಿ ಮಾಡ್ಬೋದು ಅಂದರೆ, ಸ್ವಿವೆಲಿಂಗ್ ದ ಕಾಂಪೌಂಡ್ ರೆಸ್ಟ್ ಮೆಥಡ್ ಅಂತ ಇದೆ, ಟೈಲ್ ಸ್ಟಾಕ್ ಆಫ್ಸೆಟ್ ಮೆಥಡ್ ಅಂತ ಇದೆ, ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ ಅಂತ ಇದೆ. ಈ 3 ಮೆಥಡಲ್ಲೂ ನಾವು ಟೇಪರ್ ಟರ್ನಿಂಗ್ ಆಪ್ರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಇದಾಗಿತ್ತು 3 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಬೇಡ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. 3 ಮಾರ್ಕ್ಸ್ ಕ್ವಶನ್ ಯಾವುದೇ ಬಂದ್ರೂ ಮಿಸ್ ಮಾಡಬೇಡಿ. ಇನ್ನು 5 ಮಾರ್ಕ್ಸ್ ಕ್ವಶನ್ಗೆ ಬಂದರೆ,
we have a question paper here. There are 8 questions. You need to pick only 5 questions for writing in the examination for 25 marks. You need to write the answer in such a way that it will be evaluation for 5 marks ಇರೋದ್ರಿಂದ ನೀವು ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಓನ್ಲಿ ಲಿಸ್ಟಿಂಗ್ ಇಸ್ ನಾಟ್ ಸಫಿಷಿಯೆಂಟ್, ಯು ನೀಡ್ ಟು ಎಕ್ಸ್ಪ್ಲೈನ್ ಇಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ BCC, HCP ಮತ್ತು FCC ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಯಾವ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಸೋಸಿಯೇಟ್ ಆಗಿರುತ್ತೆ. ಎಲ್ಲ ಸ್ಟ್ರಕ್ಚರ್ಲು ಕೂಡ ಒಂದೊಂದು ಎಕ್ಸಾಂಪಲ್ಸ್ ತೊಗೊಂಡು ಅದರ ಅಪ್ಲಿಕೇಶನ್ಸ್ ಬರೀರಿ ಅಂತ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಲೆಟ್ ಸಿ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್. ಇನ್ನು PVD ಮೆಥಡ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಡಯಾಗ್ರಾಮ್ ಬರೆದು ಅಥವಾ ಸ್ಟೆಪ್ಸ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಮತ್ತು ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್ ಏನಿದೆಯೋ ಅದು ಎರಡರದ್ದು ಫಂಕ್ಷನ್ಸ್ನ ಬರೀರಿ, ಒಂದು ಅಡ್ವಾಂಟೇಜಸ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ದ್ಯಾಟ್ ಯು ನೀಡ್ ಟು ಟೇಕ್ ಕೇರ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಸೂಟಬಲ್ ಫಾರ್ ಸ್ಟೀಲ್ ಶಾಫ್ಟ್ ಯೂಸಿಂಗ್ ಹೈ ಸ್ಪೀಡ್ ಟರ್ಬೈನ್. ಹೈ ಸ್ಪೀಡ್ ಟರ್ಬೈನಲ್ಲಿ ಯಾವ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ನ ಅಡಾಪ್ಟ್ ಮಾಡ್ಕೋತಾರೆ, ಯಾಕೆ ಅದರ ಪ್ರಾಪರ್ಟೀಸ್ ಯಾವ್ಯಾವ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ ಅಂತ ಬರೀಬೇಕಾಗುತ್ತೆ. ಒನ್ ಟೈಪ್ ಆಫ್ ಪ್ಯಾಟ್ರನ್ನ ಎಕ್ಸ್ಪ್ಲೈನ್ ಮಾಡಿ, ಯಾವುದಾದ್ರೂ ಒಂದು ಟೈಪ್ ಅಂತ ಕೇಳಿದರೆ ಬರಿಬೋದು. ಇದು ತುಂಬ ಸಿಂಪಲ್ಲು. ಆ್ಯಂಡ್ ಇಲ್ಲಿ ಮೆಟೀರಿಯಲ್ ಅಲ್ಲ, ಇಲ್ಲಿ ಟೈಪ್ ಆಫ್ ಪ್ಯಾಟರ್ನ್ ಕೇಳಿರೋದ್ರಿಂದ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ವೈರ್ ಡ್ರಾಯಿಂಗ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ದು ಅಪ್ಲಿಕೇಶನ್ನ ಹೈಲೈಟ್ ಮಾಡಿ ಅಂತ ಕೇಳಿದ್ದಾರೆ. ಎನಿ ಟು ಪ್ರೆಸ್ ಆಪ್ರೇಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಕಟಿಂಗ್ ಟೂಲ್ ಮೆಟೀರಿಯಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳಿದ್ದಾರೆ. ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇದೆ, ಯಾವುದೇ ಡೈರೆಕ್ಟ್ ಕ್ವಶನ್ಸ್ ಇಲ್ಲ. ಲೆಟ್ ಅಸ್ ಮೂವ್ ಆನ್ ಟು ದ ಆನ್ಸರ್ಸ್. ನೋಡಿ, BCC ಕ್ರಿಸ್ಟಲ್ ಸ್ಟ್ರಕ್ಚರ್ದು ಪ್ರಾಪರ್ಟೀಸು ಹೈ ಸ್ಟ್ರೆಂತ್, ಲೋ ಡಕ್ಟಿಲಿಟಿ, ಬ್ರಿಟಲ್ನೆಸ್ಸು ಕೂಡ ಲೋ ಟೆಂಪ್ರೇಚರ್ಲಿ ಬ್ರಿಟಲ್ ಆಗುತ್ತೆ ಈ ಮೆಟೀರಿಯಲ್ಲು. ಸೊ ಮೈಲ್ಡ್ ಸ್ಟೀಲು ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಇನ್ನು ಅಪ್ಲಿಕೇಶನ್ಗೆ ಬಂದರೆ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸು, ಮೆಷಿನ್ ಪಾರ್ಟ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ನೀವು ಬರಿಬೇಕಾದ್ರೂ ಅಷ್ಟೇ, ಫಸ್ಟು ಪ್ರಾಪರ್ಟಿ ಬರೀರಿ, ಎಕ್ಸಾಂಪಲ್ ಯಾವುದು ಅಂತ ಬರೀರಿ, ಅದಾದಮೇಲೆ ಅಪ್ಲಿಕೇಶನ್ ಬರೀರಿ. ಇನ್ನು FCCಗೆ ಬಂದರೆ ಡಕ್ಟಿಲಿಟಿ ಚೆನ್ನಾಗಿರುತ್ತೆ, ಟಫ್ನೆಸ್ ಚೆನ್ನಾಗಿರುತ್ತೆ, ಫಾರ್ಮಬಿಲಿಟಿ ಮಾಡ್ಬೋದು ಪ್ರಾಪರ್ಟೀಸು. ಅಲ್ಯೂಮಿನಿಯಂ ಅನ್ನೋದು ಬೆಸ್ಟ್ ಎಕ್ಸಾಂಪಲ್ಲು. ಆದ್ದರಿಂದ ಇದನ್ನು ಏರ್ಕ್ರಾಫ್ಟ್ಸು, ಪ್ಯಾಕೇಜಿಂಗ್ ಮೆಟೀರಿಯಲ್ಸಲ್ಲಿ ಯೂಸ್ ಮಾಡ್ತಾರೆ. HCP ಕಡಿಮೆ ಡಕ್ಟಿಲಿಟಿ, ಲಿಮಿಟೆಡ್ ಸ್ಲಿಪ್ ಸಿಸ್ಟಮ್ ಇರುತ್ತೆ, ಬ್ರಿಟಿಲ್ ಇರುತ್ತೆ. ಮೆಗ್ನೀಷಿಯಮ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಆ್ಯಂಡ್ ಇಟ್ ಈಸ್ ವೆರಿ ಲೈಟ್ ವೈಟ್ ಆಟೋಮೇಟಿವ್ ಕಾಂಪೊನೆಂಟ್ಸಲ್ಲಿ ಈ ಒಂದು HCP ಕ್ರಿಸ್ಟಲ್ ಸ್ಟ್ರಕ್ಚರ್ನ ನೋಡ್ತೀವಿ. ಸೊ 5 ಮಾರ್ಕ್ಸ್ ಇರೋದ್ರಿಂದ ಮೇ ಬಿ 2+1 ಆ ಥರ ಕೊಡ್ಬೋದು. ಯು ಕ್ಯಾನ್ ಈಸಿಲಿ ರೈಟ್ ದಿಸ್. ಸೊ PVD ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಸೊ PVD ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ ವಾಟ್ ಈಸ್ PVD, ಫಸ್ಟ್ ವಾಟ್ ಈಸ್ PVD ಅಂತ ಬರೀಬೇಕಾಗುತ್ತೆ ನೀವು. PVD ಅಂತ ಹೇಳಿದ್ರೆ ಇಟ್ಸ್ ಎ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ ಇನ್ ವಿಚ್ ದ ಮೆಟೀರಿಯಲ್ ಇಸ್ ವೇಪರೈಸ್ಡ್ ಇನ್ ವ್ಯಾಕ್ಯೂಮ್. ವ್ಯಾಕ್ಯೂಮಲ್ಲಿ ಮೆಟೀರಿಯಲ್ಲು ವೇಪರೈಸ್ ಆಗುತ್ತೆ ಮತ್ತು ಡೆಪಾಸಿಟೆಡ್ ಆನ್ ಅ ಸಬ್ಸ್ಟ್ರೇಟ್ ಅಂತ ಹೇಳಿದ್ರೆ ವರ್ಕ್ ಪೀಸ್ ಮೇಲೆ ಅದು ಡೆಪಾಸಿಟ್ ಆಗುತ್ತೆ. ಅದನ್ನು ಬರಿಬೇಕಾಗುತ್ತೆ ನೀವು. ಇನ್ನು ಸ್ಟೆಪ್ಸಿಗೆ ಬಂದರೆ ಮೆಟೀರಿಯಲ್ ಇಸ್ ಹೀಟೆಡ್ ಫಸ್ಟ್, ಅದಾದಮೇಲೆ ವ್ಯಾಕ್ಯೂಮಲ್ಲಿ ಅದು ವೇಪರ್ ಟ್ರಾವೆಲ್ ಆಗುತ್ತೆ, ವರ್ಕ್ ಪೀಸ್ ಮೇಲೆ ಡೆಪಾಸಿಟ್ ಆಗ್ತಾ ಬರುತ್ತೆ. ಇನ್ನು ಅಡ್ವಾಂಟೇಜಸ್ಗೆ ಬಂದರೆ ಹೈ ಪ್ಯೂರಿಟಿ ಕೋಟಿಂಗ್ ಬರುತ್ತೆ, ಹಾರ್ಡ್ನೆಸ್ ಮತ್ತು ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಿ ಬರುತ್ತೆ. ಅಪ್ಲಿಕೇಶನ್ಸ್ ನಾವು ಕಟಿಂಗ್ ಟೂಲು, ಡೆಕೋರೇಟಿವ್ ಕೋಟಿಂಗ್ಸ್ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ನೋಡ್ತೀವಿ. ಇದು ಕೂಡ 5 ಮಾರ್ಕ್ಸ್ ಆಗಿರೋದ್ರಿಂದ 2+2+1 ಆ ಥರ ಏನಾದರೂ ಸ್ಕೀಮು ಇರುತ್ತೆ. ನೀವು ನೀಡ್ ಟು ರೈಟ್ ಆಲ್ 3 ಸ್ಟೆಪ್ಸು, ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸ್. ಸೊ ನೆಕ್ಸ್ಟು ಥರ್ಡ್ ಕ್ವಶನ್, ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಮತ್ತು ಸಿಲಿಕಾನ್ ಸೋಲಾರ್ ಸೆಲ್ಸ್. ಇಲ್ಲಿ ಎರಡಕ್ಕೂ ಇರುವಂತಹ ವ್ಯತ್ಯಾಸಗಳು ಅಥವಾ ಎರಡರದ್ದು ಏನೇನೆಲ್ಲ ಅಡ್ವಾಂಟೇಜಸ್ ಅಂತ ಬರೀಬೇಕಾಗುತ್ತೆ. ಈ ಲಿಥಿಯಂ ಅಯಾನ್ ಬ್ಯಾಟ್ರೀಸಿಗೆ ಬಂದರೆ ಇಟ್ ಸ್ಟೋರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲಿ. ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಆಗಿ ಸ್ಟೋರ್ ಮಾಡುತ್ತೆ ಮತ್ತು ಇದು ರಿಲೀಸ್ ಮಾಡುತ್ತೆ ಯಾವಾಗ ಬೇಕು ಆವಾಗ. ಸೊ ಮೊಬೈಲ್ಸು ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ನಾವು ನೋಡ್ಬೋದು. ಎನರ್ಜಿ ಡೆನ್ಸಿಟಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್ಲಲ್ಲಿ ಇಟ್ ಕನ್ವರ್ಟ್ಸ್ ಸನ್ಲೈಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ಫೋಟೋ ವೋಲ್ಟೈಕ್ ಎಫೆಕ್ಟಿಂದ ವರ್ಕ್ ಆಗುವಂಥದ್ದು. ಸೋಲಾರ್ ಪ್ಯಾನಲ್ಸ್ ಮತ್ತು ರಿನ್ಯೂವಬಲ್ ಮತ್ತು ಎಕೋ ಫ್ರೆಂಡ್ಲಿ ಸೋರ್ಸಸ್ ಇದ್ದು ಅಡ್ವಾಂಟೇಜಸ್ ಆಗಿರುತ್ತೆ. 2.5 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಡೋಂಟ್ ಫರ್ಗೆಟ್ ಟು ರೈಟ್ ದಿಸ್. ಹೈ ಸ್ಪೀಡ್ ಟರ್ಬೈನ್ ಶಾಫ್ಟನ್ನು ನೀವು ಹೀಟ್ ಟ್ರೀಟ್ ಮಾಡಬೇಕಂದ್ರೆ ಯು ನೀಡ್ ಟು ಹ್ಯಾವ್ ಎ ಕ್ವಂಚಿಂಗ್ ಆ್ಯಂಡ್ ಟೆಂಪರಿಂಗ್. ಅಂದರೆ ಹಾರ್ಡ್ನಿಂಗ್ ಮಾಡಿ ಟೆಂಪರಿಂಗ್ ಮಾಡಬೇಕು. ಹಾರ್ಡ್ನೆಸ್ನ ಜಾಸ್ತಿ ಮಾಡೋಕ್ಕೆ ಮಾಡ್ತಾರೆ, ಟೆಂಪರಿಂಗ್ನ ಬ್ರಿಟಲ್ನೆಸ್ನ ಕಡಿಮೆ ಮಾಡಿ ಟಫ್ನೆಸ್ನ ಜಾಸ್ತಿ ಮಾಡೋಕ್ಕೆ ಮಾಡ್ತಾರೆ. ಅದರಿಂದ ಬರುವಂತಹ ಡಿಫ್ರೆಂಟ್ ಪ್ರಾಪರ್ಟೀಸು, ಸ್ಟ್ರೆಂತು, ಟಫ್ನೆಸ್ಸು, ವೇರ್ ರೆಸಿಸ್ಟೆನ್ಸು ಮತ್ತು ಫೆಟಿಗ್ ರೆಸಿಸ್ಟೆನ್ಸು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸಿಂಗಲ್ ಪೀಸ್ ಪ್ಯಾಟರ್ನ್ ತೊಗೊಂಡಿದ್ದೀನಿ. ಕ್ವಶನ್ ನಂಬರ್ 5ಗೆ ಯಾವುದಾದ್ರೂ ತೊಗೋಬೋದು ನೀವು. ಇಲ್ಲಿ ಸಿಂಪಲ್ಲಾಗಿ 1 ಪೀಸ್ ಪ್ಯಾಟರ್ನ್ ಬರೀರಿ, ಯಾವುದಾದ್ರು ಒಂದು ಶೇಪಲ್ಲಿರುವಂಥದ್ದು. ಸೊ 1 ಸಾಲಿಡ್ ಪೀಸಲ್ಲಿ ಮಾಡ್ತಾರೆ, ಸಿಂಪಲ್ ಕ್ಯಾಸ್ಟಿಂಗ್ ತಯಾರಿಸೋದಕ್ಕೆ ಮಾಡ್ತಾರೆ. ಇಟ್ ಈಸ್ ಹ್ಯಾವಿಂಗ್ ಸಿಂಪಲ್ ಕನ್ಸ್ಟ್ರಕ್ಷನ್, ಲೋ ಕಾಸ್ಟ್ ಮತ್ತು ಸೂಟಬಲ್ ಫಾರ್ ಸ್ಮಾಲ್ ಪ್ರೊಡಕ್ಷನ್ಗೆ ಇದು ಸೂಟಬಲ್ ಆಗಿರುತ್ತೆ. ಇನ್ನು ವೈರ್ ಡ್ರಾಯಿಂಗ್ ಪ್ರೋಸೆಸ್ದು ಅಪ್ಲಿಕೇಶನ್ಸ್ಗೆ ಬಂದರೆ ಯು ನೀಡ್ ಟು ರೈಟ್ ಅಟ್ಲೀಸ್ಟ್ 5 ಅಪ್ಲಿಕೇಶನ್ಸ್ ಫಾರ್ 5 ಮಾರ್ಕ್ಸ್.
ಎಲೆಕ್ಟ್ರಿಕಲ್ ವೈರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೇಬಲ್ಸ್ ಮತ್ತು ಕಂಡಕ್ಟರ್ಸಲ್ಲಿ ಯೂಸ್ ಮಾಡ್ತೀವಿ. ಸ್ಪ್ರಿಂಗ್ಸ್ ಮತ್ತು ಫ್ಯಾಸನರ್ಸಲ್ಲಿ ಯೂಸ್ ಮಾಡ್ತೀವಿ. ಥಿನ್ ರಾಡ್ ಅಥವಾ ಬೈಸಿಕಲ್ ವೀಲಲ್ಲಿ ಯೂಸ್ ಮಾಡೋ ಸ್ಪೋಕ್ಸಲ್ಲಿ ನಾವು ವೈರ್ ಡ್ರಾಯಿಂಗ್ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಯು ನೀಡ್ ಟು ರೈಟ್ ಅಟ್ಲೀಸ್ಟ್ ಎನಿ 5 ವೈರ್ ಡ್ರಾಯಿಂಗ್ ಅಪ್ಲಿಕೇಶನ್ಸ್. ಆಪ್ರೇಷನ್ಸ್ ಕೇಳಿದ್ದಾರೆ, ಪ್ರೆಸ್ ವರ್ಕ್ ಆಪ್ರೇಷನ್ಸು. ಇಲ್ಲಿ ಬ್ಲ್ಯಾಂಕಿಂಗ್ ಮತ್ತು ಪಂಚಿಂಗ್ ಎರಡು ತೊಗೊಂಡಿದ್ದೀನಿ. ಸೊ ಬ್ಲ್ಯಾಂಕಿಂಗ್ ಅಂತ ಹೇಳಿದ್ರೆ ರಿಟೈನಿಂಗ್ ಪೀಸು, ಪಂಚಿಂಗ್ ಅಂತ ಹೇಳಿದ್ರೆ ಅಂದರೆ ಹೊರಗಡೆ ಇರುವ ಪೀಸ್ಗೆ ಪಂಚಿಂಗ್ ಅಂತ ಕರಿತೀವಿ, ನೀವು ಕಟ್ ಮಾಡಿ ತೆಗೆಯುವಂಥ ಪೀಸ್ಗೆ ಬ್ಲ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಕಟಿಂಗ್ ಎ ಫ್ಲಾಟ್ ಪೀಸ್ ಫ್ರಮ್ ದ ಶೀಟ್ ಮೆಟಲ್ ಆ್ಯಂಡ್ ಬ್ಲ್ಯಾಂಕ್ ಅನ್ನೋದು ರಿಕ್ವೈರ್ಡ್ ಕಾಂಪೊನೆಂಟು. ಪಂಚಿಂಗಲ್ಲಿ ಇಟ್ ಪ್ರೊಡ್ಯೂಸಸ್ ಹೋಲ್ಸ್ ಇನ್ ಶೀಟ್ ಮೆಟಲ್ ಆ್ಯಂಡ್ ರಿಮೂವ್ಸ್ ಮೆಟೀರಿಯಲ್ ಏನಾಗುತ್ತೆ ಅದೇ ಸ್ಕ್ರ್ಯಾಪ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ 2.5 ಮಾರ್ಕ್ಸ್ ಇರುತ್ತೆ. ಡೋಂಟ್ ಮಿಸ್ ದಿಸ್ ಕ್ವಶನ್. ಇನ್ನು ಕಟಿಂಗ್ ಟೂಲ್ ಮೆಟೀರಿಯಲ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳಿದ್ದಾರೆ. ಯು ಕ್ಯಾನ್ ರೈಟ್ ಎನಿ 5 ಕ್ಯಾರೆಕ್ಟರಿಸ್ಟಿಕ್ಸ್. ಯಾವ್ಯಾವುದು ಬರಿಬೋದು ಅಂತ ಹೇಳಿದ್ರೆ ನೋಡಿ, ಕಟಿಂಗ್ ಟೂಲು ಹೈ ಹಾರ್ಡ್ನೆಸ್ ಇರಬೇಕು, ಹೈ ವೇರ್ ರೆಸಿಸ್ಟೆನ್ಸ್ ಇರಬೇಕು, ಗುಡ್ ಟಫ್ನೆಸ್ ಇರಬೇಕು, ಮತ್ತು ಹೈ ಥರ್ಮಲ್ ಕಂಡಕ್ಟಿವಿಟಿ ಇರಬೇಕು. ಸೊ ಅದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಒಂದು ಲೋ ಫ್ರಿಕ್ಷನ್, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಕೆಮಿಕಲ್ ಸ್ಟೆಬಿಲಿಟಿ ಇದೆಲ್ಲ ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ 5 ಮಾರ್ಕ್ಸ್ ಇನ್ ದಿಸ್ ಕೆಟಗರಿ. ಸೊ ಇಲ್ಲಿ 5 ಕ್ವಶನ್ಸ್ ತೊಗೋಬೇಕಾಗಿರೋದ್ರಿಂದ ಯು ನೀಡ್ ಟು ಚೂಸ್ ವೈಸ್ಲಿ. ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ತೊಗೊಂಡು ಯು ಕ್ಯಾನ್ ಈಸಿಲಿ ಸ್ಕೋರ್ 25 ಮಾರ್ಕ್ಸ್ ಇನ್ ದಿಸ್ ಕೆಟಗರಿ. ದ ಲಾಸ್ಟ್ ಪಾರ್ಟ್ ಇಸ್ 10 ಮಾರ್ಕ್ಸ್ ಕ್ವಶನ್. ಇಲ್ಲಿ ನಿಮಗೆ 5 ಕ್ವಶನ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಯು ನೀಡ್ ಟು ರೈಟ್ ಓನ್ಲಿ 3 ಕ್ವಶನ್ಸ್ ಫಾರ್ 30 ಮಾರ್ಕ್ಸ್. ಆ್ಯಂಡ್ ಇಲ್ಲಿ 10 ಮಾರ್ಕ್ಸ್ ಆಗಿರೋದ್ರಿಂದ ನಿಮ್ಮದು ಆನ್ಸರು ಕರೆಕ್ಟಾಗಿರಬೇಕಾಗುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಆನ್ಸರ್ ಬರೀಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈ ಕ್ವಶನ್ ನೋಡಿ, ಕಂಪೇರ್ ಕೇಸ್ ಹಾರ್ಡ್ನಿಂಗ್ ಆ್ಯಂಡ್ ಸರ್ಫೇಸ್ ಹಾರ್ಡ್ನಿಂಗ್. ಈ ಎರಡು ಮಧ್ಯ ಅಪ್ಲಿಕೇಶನ್ನು, ಹಾರ್ಡ್ನೆಸ್ಸು, ಅದರದ್ದು ಡೆಪ್ತು, ಕಾಂಪೊನೆಂಟು ಅದ್ರ ಮೇಲೆ ಕಂಪೇರ್ ಮಾಡಬೇಕು. ಗೇರ್ ಮತ್ತು ಕಟಿಂಗ್ ಟೂಲ್ಗೆ ಯಾವ ಒಂದು ಕೇಸ್ ಹಾರ್ಡ್ನಿಂಗ್ ಪ್ರೋಸೆಸ್ನ ಯೂಸ್ ಮಾಡಿರ್ತೀವಿ ಅನ್ನೋದನ್ನು ಸಜೆಷನ್ ಕೊಟ್ಟು ರೀಸನ್ ಸಮೇತ ಬರೀಬೇಕಾಗುತ್ತೆ. ಸೊ ನೋಡಿದ್ರೆ ತುಂಬ ಜಾಸ್ತಿ ಅನಿಸುತ್ತೆ, ಬಟ್ ಆನ್ಸರ್ಸ್ ಆರ್ ವೆರಿ ಸಿಂಪಲ್. ಇನ್ನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೆಪ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಯಾವುದೋ ಒಂದು ಪಾಲಿಮರ್ ಕಾಂಪೊನೆಂಟ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ್ಯಾವುದೆಲ್ಲ ಸ್ಟೆಪ್ನ ನಾವು ತಗೋಬೇಕಾಗುತ್ತೆ ಅನ್ನೋದನ್ನು ನೋಡಿ ಯು ಕ್ಯಾನ್ ಈಸಿಲಿ ರೈಟ್ ದಿಸ್. ಸಜೆಸ್ಟ್ ಸೂಟಬಲ್ ಮೆಟೀರಿಯಲ್ ಗೇಜ್ ಮತ್ತು ಏರ್ಕ್ರಾಫ್ಟ್ ಬಾಡಿ ಪಾರ್ಟಲ್ಲಿ ಯಾವ್ಯಾವ ಶೀಟ್ ಮೆಟಲ್ ಗೇಜು ಮೆಟೀರಿಯಲ್ ಯೂಸ್ ಮಾಡ್ತೀರಿ ಅಂತ ಮಾಡಬೇಕಾಗುತ್ತೆ. ಸೊ ಟ್ವಿಸ್ಟ್ ಡ್ರಿಲ್ಲು ನಾಮನ್ಕ್ಲೇಚರ್ ಬರೆದು ಅದರದ್ದು ಸಿಗ್ನಿಫಿಕೆನ್ಸ್ನ ಬರೀಬೇಕಾಗುತ್ತೆ. ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಲೇತ್ ಮಿಷಿನ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಯಾವ ಲೇತು ಲಾಂಗ್ ವರ್ಕ್ ಪೀಸ್ಗೆ ಯೂಸ್ ಆಗುತ್ತೆ ಮತ್ತು ಯಾಕೆ ಅಂತ ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್ ನೋಡೋದಾದರೆ ಕೇಸ್ ಹಾರ್ಡ್ನಿಂಗ್ ಮತ್ತು ಸರ್ಫೇಸ್ ಹಾರ್ಡ್ನಿಂಗ್ ಅವೆರಡರದ್ದು ಕಂಪ್ಯಾರಿಸನ್ ಮಾಡ್ತಾ ಬರೆದ್ರೆ, ಕೇಸ್ ಹಾರ್ಡ್ನಿಂಗಲ್ಲಿ ಕಾರ್ಬನ್ ಅಥವಾ ನೈಟ್ರೋಜನ್ ಆ್ಯಡ್ ಮಾಡ್ತೀವಿ. ಸರ್ಫೇಸ್ ಹಾರ್ಡ್ನಿಂಗಲ್ಲಿ ಯಾವುದೇ ಕಾಂಪೋಸಿಷನ್ನ ಆ್ಯಡ್ ಮಾಡಲ್ಲ, ಅದ್ರ ಬದಲು ಸರ್ಫೇಸ್ನ ಹಾರ್ಡನ್ ಮಾಡ್ತೀವಿ. ಕಾರ್ಬನೈಸಿಂಗ್, ನೈಟ್ರೈಸಿಂಗ್, ಸೈನೈಡಿಂಗ್ ಅಂತ ಕರಿತೀವಿ ಅದರದ್ದು ಪಾರ್ಟ್ಸ್ ಪ್ರೋಸೆಸ್ಗಳು. ಇದರಲ್ಲಿ ಇಂಡಕ್ಷನ್ ಹಾರ್ಡ್ನಿಂಗ್ ಮತ್ತು ಫ್ಲೇಮ್ ಹಾರ್ಡ್ನಿಂಗ್ ಅಂತ ಕರಿತೀವಿ. ಇಲ್ಲಿ ಕೇಸು 0.5ಇಂದ 2 mm ತನಕ ಡೀಪ್ ಆಗಿ ಕೇಸ್ ಹಾರ್ಡ್ ಆಗುತ್ತೆ. ಇಲ್ಲಿ 1 to 5 mm ಅಪ್ರಾಕ್ಸಿಮೇಟ್ಲಿ ಹಾರ್ಡ್ ಆಗುತ್ತೆ ಸರ್ಫೇಸ್ ಮಾತ್ರ. ಸಾಫ್ಟ್ ಮತ್ತು ಟಫ್ ಕೋರ್ ಇರುತ್ತೆ. ಇಲ್ಲಿ ಕೋರ್ ಯಾವುದೇ ಥರ ಚೇಂಜ್ ಆಗೋದಿಲ್ಲ. ಗೇರ್ಸ್ ಮತ್ತು ಶಾಫ್ಟ್ಸ್ಗೆ ಯೂಸ್ ಮಾಡ್ತಾರೆ, ಇದನ್ನು ಕ್ರ್ಯಾಂಕ್ ಶಾಫ್ಟ್ ಮತ್ತು ಮೆಷಿನ್ ಪಾರ್ಟ್ಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಬೇಕಾಗಿರೋ ಕ್ವಶನ್ ಏನು, ಕಟಿಂಗ್ ಟೂಲ್ಸ್ಗೆ ಯಾವ ಒಂದು ಹಾರ್ಡ್ನಿಂಗ್ ಪ್ರೋಸೆಸ್ ಯೂಸ್ ಮಾಡ್ತೀವಿ. ಇಲ್ಲಿ ಕಟಿಂಗ್ ಟೂಲ್ಗೆ ಕಾರ್ಬನೈಸಿಂಗ್ ಕೇಸ್ ಹಾರ್ಡ್ನಿಂಗ್ ಯೂಸ್ ಮಾಡಿದ್ರೆ, ಕಟಿಂಗ್ ಟೂಲ್ಗೆಲ್ಲ ಗೇರ್ಸ್ಗೆ ಕಾರ್ಬನೈಸಿಂಗ್ ಅಥವಾ ಕೇಸ್ ಹಾರ್ಡ್ನಿಂಗ್ ಯೂಸ್ ಮಾಡ್ತೀವಿ. ಕಟಿಂಗ್ ಟೂಲ್ಗೆ ಸರ್ಫೇಸ್ ಹಾರ್ಡ್ನಿಂಗ್, ಇಂಡಕ್ಷನ್ ಹಾರ್ಡ್ನಿಂಗ್ ಆಗಿರ್ಬೋದು ಅಥವಾ ಫ್ಲೇಮ್ ಹಾರ್ಡ್ನಿಂಗ್ ಆಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಹಾಗಾಗಿ ಗೇರ್ಸ್ಗೆ ಕೇಸ್ ಹಾರ್ಡ್ನಿಂಗು, ಕಟಿಂಗ್ ಟೂಲ್ಗೆ ಸರ್ಫೇಸ್ ಹಾರ್ಡ್ನಿಂಗ್ ಅಂತ ಬರೀರಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಟ್ ರಿಕ್ವೈರ್ಡ್ ಹಾರ್ಡ್ ವೇರ್ ರೆಸಿಸ್ಟೆಂಟ್ ಸರ್ಫೇಸ್, ಯಾವುದು ಗೇರ್ಸ್, ಹಾಗಾಗಿ ಕೇಸ್ ಹಾರ್ಡ್ನಿಂಗ್ ತುಂಬ ಇಂಪಾರ್ಟೆಂಟು. ಎಗೇನ್ ಇಟ್ ರಿಕ್ವೈರ್ಸ್ ಟಫ್ ಕೋರ್ ಫಾರ್ ಅಬ್ಸಾರ್ಪ್ಷನ್ ಆಫ್ ಶಾಕ್. ಸೊ ಇಟ್ ನೀಡ್ಸ್ ಟು ಅಬ್ಸಾರ್ಬ್ ಶಾಕ್, ಹಾಗಾಗಿ ದ ಕೋರ್ ಶುಡ್ ಬಿ ವೆರಿ ಟಫ್ ಫಾರ್ ದಿಸ್ ಕಂಡೀಷನ್. ಸಿಮಿಲರ್ಲಿ ಫಾರ್ ದ ಕಟಿಂಗ್ ಟೂಲ್, ಕಟಿಂಗ್ ಮಾಡೋದಕ್ಕೆ ಬೇಕಾಗಿರೋದು ಹಾರ್ಡ್ ಸರ್ಫೇಸು ಆ್ಯಂಡ್ ಇಟ್ ಶುಡ್ ರೆಸಿಸ್ಟ್ ದ ವಿಯರ್ ಆಲ್ಸೋ, ಹಾಗಾಗಿ ಸರ್ಫೇಸ್ ಹಾರ್ಡ್ನಿಂಗ್ ಅಥವಾ ಇಂಡಕ್ಷನ್ ಅಥವಾ ಫ್ಲೇಮ್ ಹಾರ್ಡ್ನಿಂಗ್ ಯೂಸ್ ಮಾಡ್ತೀವಿ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಯು ಕ್ಯಾನ್ ರೈಟ್ ಆಲ್ ದ ಸ್ಟೆಪ್ಸ್ ಸ್ಟಾರ್ಟಿಂಗ್ ಫ್ರಮ್ ಕ್ಯಾಡ್ ಮಾಡೆಲ್ ಜನರೇಷನ್. ಆಫ್ಟರ್ವರ್ಡ್ಸ್ STL ಫೈಲಿಗೆ ಕನ್ವರ್ಟ್ ಮಾಡ್ತೀವಿ. ಪ್ರತಿಯೊಂದನ್ನು ಬರೀಬೇಕಾಗುತ್ತೆ. ಸ್ಲೈಸಿಂಗ್ ಸಾಫ್ಟ್ವೇರ್ ಅಂದರೆ ಏನು, ಅದರಲ್ಲಿ ಏನು ಮಾಡ್ತೀವಿ, ಮೆಷಿನ್ ಯಾವ ಥರ ಸೆಟಪ್ ಮಾಡ್ತೀವಿ, ಪ್ರಿಂಟಿಂಗ್ ಹೆಂಗೆ ಶುರುವಾಗುತ್ತೆ, ಮತ್ತು ಈಚ್ ಲೇಯರ್ ಬೈ ಲೇಯರ್ ಯಾವ ಥರ ಬಿಲ್ಡ್ ಆಗುತ್ತೆ, ಪೋಸ್ಟ್ ಪ್ರೊಸೆಸಿಂಗ್ ಯಾವ ಥರ ಆಗುತ್ತೆ. ಹಾಗಾಗಿ ಪ್ರತಿ ಸ್ಟೆಪ್ಸ್ಗೂ ಒಂದೊಂದು ಮಾರ್ಕ್ಸ್ ಇರೋದ್ರಿಂದ ವ್ಯಾಲ್ಯೂ ಅಡಿಷನ್ ಆಗಿರೋ ಸ್ಟೆಪ್ಸ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ರೈಟ್ ದ ಡಯಾಗ್ರಾಮ್ ಫ್ಲೋ ಚಾರ್ಟ್ ಬರೆದ್ರೆ ಇಟ್ ಈಸ್ ವ್ಯಾಲ್ಯೂ ಆಡೆಡ್ ಟು ದ ಆನ್ಸರ್ ಅಂತ ಹೇಳ್ತಾ ಐ ವಿಲ್ ಮೂವ್ ಆನ್ ಟು ದ ಥರ್ಡ್ ಒನ್. ಸೊ ಏರ್ಕ್ರಾಫ್ಟ್ ಬಾಡಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಲು ಅಲ್ಯೂಮಿನಿಯಂ ಅಲಾಯ್, ಡ್ಯೂರಾಲ್ಯೂಮಿನ್ ಯೂಸ್ ಮಾಡ್ಬೋದು.
ಅದ್ರದ್ದು ಲೈಟ್ ವೆಯ್ಟ್, ಕರೋಷನ್ ರೆಸಿಸ್ಟೆನ್ಸ್ ಮತ್ತು ಗುಡ್ ಸ್ಟ್ರೆಂತ್ ಇರೋದ್ರಿಂದ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಗೇಜ್ ಬಂದು ಅಪ್ರಾಕ್ಸಿಮೇಟ್ಲಿ 1 3 mm ಯೂಸ್ ಮಾಡ್ತೀವಿ. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ವೆಯ್ಟ್ ರಿಡಕ್ಷನ್ ಪರ್ಪಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಬಟ್ ಇಟ್ ಶುಡ್ ವಿತ್ಸ್ಟ್ಯಾಂಡ್ ದ ಸ್ಟ್ರೆಂತ್ ಆಲ್ಸೋ. ಸೊ ನೀವು ಮೆಟೀರಿಯಲ್ನ ಚೂಸ್ ಮಾಡೋದಕ್ಕೆ ವಿಲ್ ಗೆಟ್ 1 to 2 ಮಾರ್ಕ್ಸ್, ರೀಸನ್ ಬರೆಯೋದಕ್ಕೆ 2 to 3 ಮಾರ್ಕ್ಸ್, ಆಪ್ರೇಷನ್ಸ್ ಯಾವ್ಯಾವ ಆಪ್ರೇಷನ್ಸ್ ಯೂಸ್ ಮಾಡ್ತೀರಾ 2 to 3 ಮಾರ್ಕ್ಸ್, ಆ್ಯಂಡ್ ಜಸ್ಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಬೆಂಡಿಂಗ್ ಮಾಡ್ತೀವಿ, ಸ್ಟ್ರೆಚ್ ಫಾರ್ಮಿಂಗ್ ಮಾಡ್ತೀವಿ, ರಿವೆಟಿಂಗ್ ಮಾಡ್ತೀವಿ, ಡೀಪ್ ಡ್ರಾಯಿಂಗ್ ಮಾಡ್ತೀವಿ. ಈ 4 ಕಂಬೈನಾಗಿ ಮಾಡುವಂಥದ್ರಿಂದ ಎಲ್ಲ ಆಪ್ರೇಷನ್ಸ್ನು ಬರೀಬೇಕಾಗುತ್ತೆ. ಇನ್ನು ಜಸ್ಟಿಫಿಕೇಷನ್ಗೆ ಬಂದರೆ ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ, ಏರೋಡೈನಮಿಕ್ ಶೇಪ್, ಬೇರೆ ಯಾವ ಮೆಟೀರಿಯಲಲ್ಲೂ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕರೋಷನ್ ರೆಸಿಸ್ಟೆನ್ಸು ಕೂಡ ಇದರಲ್ಲಿ ಚೆನ್ನಾಗಿ ಬರೋದ್ರಿಂದ ವಿ ಯೂಸ್ ಅಲ್ಯೂಮಿನಿಯಂ ಅಲಾಯ್ ಆ್ಯಸ್ ದ ಬೆಸ್ಟ್ ಆಪ್ಷನ್ ಫಾರ್ ದ ಏರ್ಕ್ರಾಫ್ಟ್ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ಬೋದು. ಆ ಮೆಟೀರಿಯಲ್ಗೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತ. ಸೊ ಜಸ್ಟಿಫಿಕೇಷನ್ ಬರೀಬೇಕಾದ್ರೆ ಆಲ್ವೇಸ್ ಯೂಸ್ ಪ್ರಾಪರ್ಟೀಸ್ ಕೈಂಡ್ ಆಫ್ ಥಿಂಗ್ಸ್, ಸೊ ದಟ್ ದ ವ್ಯಾಲ್ಯೂಯೇಟರ್ ವಿಲ್ ಲುಕ್ ಆನ್ ಟು ದ ಕ್ವಾಲಿಟಿ ಆಫ್ ದ ಆನ್ಸರ್, ನಾಟ್ ಟು ದ ಏನು ಡೆಪ್ತ್ ಅಥವಾ ಎಷ್ಟು ಬರೆದಿದ್ದೀರಾ ಅಂತ ನೋಡೋದಿಲ್ಲ ಇಲ್ಲಿ. ಸಿಂಗಲ್ ಪಾಯಿಂಟ್ ಕಟಿಂಗ್ ಟು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಡಯಾಗ್ರಾಮ್ ಫಸ್ಟು ನೀವು ಕಂಪ್ಲೀಟ್ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಆಮೇಲೆ 3 ಪಾರ್ಟ್ಸ್ ಇರುತ್ತೆ ಅದರಲ್ಲಿ, ಪಾಯಿಂಟು, ಬಾಡಿ ಮತ್ತು ಶ್ಯಾಂಕ್ ಅಂತ. ಈಚ್ ಆ್ಯಂಡ್ ಎವ್ರಿ ಪಾರ್ಟಲ್ಲಿ ಫ್ಲೂಟು ಮತ್ತು ಆ್ಯಂಗಲ್ಗಳು, ಎಲಿಕ್ಸ್ ಆ್ಯಂಗಲ್ಲು, ರೇಕ್ ಆ್ಯಂಗಲ್ಲು, ಡಯಾಮೀಟರ್ಸ್, ಪ್ರತಿಯೊಂದು ಪಾರ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಈಸಿಲಿ ರೈಟ್ ದಿಸ್. ಡೆಫಿನೆಟ್ಲಿ ಇದು ನಿಮಗೆ ಒಂದು 4 to 5 ಮಾರ್ಕ್ಸ್ ಇರುತ್ತೆ. ಎಲ್ಲ ಬಾಡಿ ಪಾರ್ಟ್ಸ್ನ ಲಿಸ್ಟ್ ಮಾಡಿ, ಇಂಪಾರ್ಟೆಂಟ್ ಬಾಡಿ ಪಾರ್ಟ್ಸ್ದು ಶ್ಯಾಂಕು, ಬಾಡಿ, ಫ್ಲೂಟು, ಕಟಿಂಗ್ ಎಡ್ಜಸ್ಸು, ಚಿಸಲ್ ಎಡ್ಜು, ಪಾಯಿಂಟ್ ಆ್ಯಂಗಲ್ಲು, ಹೆಲಿಕ್ಸ್ ಆ್ಯಂಗಲ್ಲು, ಸೊ ಎಲ್ಲ ಬಾಡಿ ಪಾರ್ಟ್ಸ್ನ ಲಿಸ್ಟ್ ಮಾಡಿದ್ರೆ ವಿಲ್ ಗೆಟ್ 5 to 6 ಮಾರ್ಕ್ಸ್ ಫ್ರಮ್ ದಿಸ್. ಇನ್ನು ಡ್ರಿಲ್ಲಿಂಗಿಗೆ ಏನು ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ದಾರೆ, ಆ ಫ್ಲೂಟ್ ಇರೋದ್ರಿಂದ ಚಿಪ್ಸ್ನು ನೀಟಾಗಿ ರಿಮೂವ್ ಆಗುತ್ತೆ. ಪಾಯಿಂಟ್ ಆ್ಯಂಗಲ್ಲು ಕಟಿಂಗ್ ಎಫಿಷಿಯನ್ಸಿಗೆ ಎಫೆಕ್ಟ್ ಮಾಡುತ್ತೆ, ಅಂದರೆ ಚೆನ್ನಾಗಿ ಆಗೋ ಥರ. ಹೆಲಿಕ್ಸ್ ಆ್ಯಂಗಲ್ಲು ಚಿಪ್ ಫ್ಲೋ ಕಂಟ್ರೋಲ್ ಮಾಡುತ್ತೆ. ಚಿಸಲ್ ಎಡ್ಜು ಕಟಿಂಗ್ನ ಪರ್ಫಾರ್ಮ್ ಮಾಡುತ್ತೆ. ಕಟಿಂಗ್ ಎಡ್ಜಸ್ಸು ಕಟಿಂಗ್ ಆ್ಯಕ್ಷನ್ನ ತೋರಿಸುತ್ತೆ. ಇನ್ನು ಪ್ರಾಪರ್ ಜಾಮಿಟ್ರಿ, ಆಕ್ಯುರೇಟ್ ಹೋಲ್ ಸೈಜು, ಸ್ಮೂತ್ ಫಿನಿಶ್ ಮತ್ತು ರೆಡ್ಯೂಸ್ ಟೂಲ್ ವೇರ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಲೇತ್ ಮಿಷಿನ್ ಕ್ಲಾಸಿಫಿಕೇಷನ್ ಕೇಳಿದ್ದಾರೆ. ಯು ಕ್ಯಾನ್ ಲೀಸ್ಟ್ ದ ಲೇತ್ ಮಿಷಿನ್ ಕ್ಲಾಸಿಫಿಕೇಷನ್, ಲೈಕ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ಪೀಡ್ ಲೇತು, ಎಂಜಿನ್ ಲೇತು, ಬೆಂಚ್ ಲೇತು, ಕ್ಯಾಪ್ಷನ್ ಆ್ಯಂಡ್ ಟರೆಟ್ ಲೇತು, CNC ಲೇತು, ಸ್ಪೆಷಲ್ ಪರ್ಪಸ್ ಲೇತು, ಎಲ್ಲನೂ ಫಾರ್ ಲಿಸ್ಟಿಂಗ್ ಇಟ್ ವಿಲ್ ಬಿ ಹ್ಯಾವಿಂಗ್ 3 to 4 ಮಾರ್ಕ್ಸ್. ಲಾಂಗ್ ವರ್ಕ್ ಪೀಸ್ಗೆ ಯಾವುದು ಯೂಸ್ ಮಾಡ್ತಾರೆ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ದಟ್ ಈಸ್ ಫಾರ್ 2 ಮಾರ್ಕ್ಸ್, ಆ್ಯಂಡ್ ಯು ನೀಡ್ ಟು ರೈಸ್ ದ ರೀಸನ್, ದಟ್ ಈಸ್ ಫಾರ್ 3 to 4 ಮಾರ್ಕ್ಸ್. ಸೊ ಟೈಟ್ ಸ್ಟಾಕ್ ಸಪೋರ್ಟಿಂದ ಎಕ್ಯೂಪ್ ಆಗಿರೋದ್ರಿಂದ ಲಾಂಗ್ ವರ್ಕ್ ಪೀಸು ಬೆಂಡ್ ಆಗೋದಿಲ್ಲ, ಮತ್ತು ಸ್ಟಡಿ ರೆಸ್ಟ್ ಕೂಡ ನಾವು ಇಂಜಿನ್ ಲೈತಲ್ಲಿ ಫಿಕ್ಸ್ ಮಾಡ್ಕೋಬೋದು. ಸಿಲಿಂಡ್ರಿಕಲ್ ಪಾರ್ಟ್ಸ್ ಅಥವಾ ಲಾಂಗ್ ಶಾಫ್ಟ್ನ ಇಲ್ಲಿ ಸೂಟಬಲ್ ಮಾಡ್ಬೋದು. ರಿಜಿಡಿಟಿ ಮತ್ತು ಆ್ಯಕ್ಯುರಸಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಇಂಜಿನ್ ಲೈತ್ನ ತಗೊಳ್ಳೋದ್ರಿಂದ. ಸೊ ಯು ನೀಡ್ ಟು ರೈಟ್ ದಿಸ್, ಆ್ಯಂಡ್ ಇಫ್ ಯು ಆ್ಯಡ್ ದ ಡಯಾಗ್ರಾಮ್ ಇಟ್ ವಿಲ್ ಬಿ ವ್ಯಾಲ್ಯೂ ಅಡಿಷನ್ ಟು ಯುವರ್ ಆನ್ಸರ್ ಆಲ್ಸೋ. ನೋಡಿ, ತುಂಬ ಸಿಂಪಲ್ ಆನ್ಸರ್ಸೇ ನಾನು ಹೇಳಿರೋದು. ಇನ್ ಡೆಪ್ತ್ ಬರೀದೇ ಇದ್ರೂ ನೀವು ಏನು ಬರೀತಿರೋ ಆ ಕಂಟೆಂಟಲ್ಲಿ ಬೇಕಾಗಿರುವಂಥ ಪಾಯಿಂಟ್ಸ್ ಇದ್ದರೆ ಯು ಕ್ಯಾನ್ ಈಸಿಲಿ ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿಸ್ ಕೆಟಗರಿ ಆಲ್ಸೋ. ಸೊ ಐ ಹೋಪ್ ಎಲ್ರಿಗೂ ಮಾಡೆಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡಿರೋದು ಅರ್ಥ ಆಗಿದೆ ಅಂತ ಭಾವಿಸ್ತಾ, ನಿಮ್ಮ ಹತ್ರ ಯಾವುದೇ ಡೌಟ್ಸ್ ಇದ್ದರೆ ಆ ಕಮೆಂಟಲ್ಲಿ ಬರೀರಿ, ಅದನ್ನು ನಾನು ಹ್ಯಾಪಿ ಟು ಆನ್ಸರ್. ಡೋಂಟ್ ಫರ್ಗೆಟ್ ಟು like, share and subscribe, and in the next video I'm going to explain model question paper 3 also. So you can read all the 3 model question papers and ready for the exam. Thank you so much for watching.